ಪತ್ರಕರ್ತ ಮತ್ತು ಲೇಖಕ ನಾಗರಾಜ್ ಮಂಜುಗುಣಿ ಅವರು ಬರೆದ ಶ್ರೀ ನಾರಾಯಣ ಗುರುಗಳ ಅಸ್ಪೃಶ್ಯತೆ ಮತ್ತು ನಾಮಧಾರಿಗಳು ಎಂಬ ಪುಸ್ತಕವನ್ನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಅವರು ಲೋಕಾರ್ಪಣೆಗೊಳಿಸಿ ಶ್ರೀ ನಾರಾಯಣ ಗುರುಗಳ ಚಿಂತನೆಯನ್ನು ತೆರೆದಿಟ್ಟರು. ಕಡಲು ಪ್ರಕಾಶನ ಮಂಜುಗುಣಿ ವತಿಯಿಂದ ಹೊರತಂದ ಈ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಅವರು 1888ರಲ್ಲಿ ಪ್ರಥಮವಾಗಿ ಕೇರಳದ ಅರವಿಪುರಂನಲ್ಲಿ ಶಿವ ದೇವಸ್ಥಾನ ನಿರ್ಮಿಸಿ ದಮನಿತರಿಗೆ, ಶೋಷಿತರಿಗೆ, ಅಸ್ಪೃಶ್ಯರಿಗೆ ಮಂದಿರ ಪ್ರವೇಶ ಚಳುವಳಿ ಪ್ರಾರಂಭಿಸಿದ ಶ್ರೀ ನಾರಾಯಣ ಗುರುಗಳು 1903ರಲ್ಲಿ ಈ ಚಳುವಳಿಯನ್ನು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಆಗಿ ಪರಿವರ್ತಿಸಿದರು. ಈ ಮೂಲಕ ದಮನಿತರಿಗೆ ಶಿಕ್ಷಣ, ಸಂಘಟನೆ, ಉದ್ಯೋಗ, ಕೌಶಲಾಭಿವೃದ್ಧಿ, ಮಹಿಳಾ ಸಬಲೀಕರಣ, ತರಬೇತಿ ಕೇಂದ್ರ, ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳಂತಹ ಚಟುವಟಿಕೆಗಳಿಗೆ ಉತ್ತೇಜನಗಳೊಂದಿಗೆ ಮೌನ ಕ್ರಾಂತಿಯನ್ನ ಮಾಡಿ ಶೋಷಿತರ ಬದುಕು ಮುಖ್ಯವಾಹಿನಿಗೆ ಬರುವಂತೆ ಮಾಡಿದ ಮಹಾನ್ ಚೇತನ, ವಿಶ್ವರೂಪಿ ಮಾನವತಾವಾದಿಯಾದವರು ಶ್ರೀ ನಾರಾಯಣ ಗುರುಗಳು. ಅವರ ಚಿಂತನೆ ಸಮಾಜದಲ್ಲಿ ಸಾರ್ವಕಾಲಿಕವಾದುದು ಎಂಬುದನ್ನು ಒತ್ತಿ ಹೇಳಿದರು. ಕೇರಳದಲ್ಲಿ ಜನಿಸಿದ ಗುರುಗಳು ಸಾಮಾಜಿಕ ಬಹಿಷ್ಕಾರ, ದೌರ್ಜನ್ಯಕ್ಕೊಳಗಾಗಿದ್ದ ಅಲ್ಲಿನ ಬಹುಸಂಖ್ಯಾತ ಈಜವ, ಈಳುವ, ಅಸ್ಪೃಶ್ಯರು ಇನ್ನಿತರ ದಮನಿತ ವರ್ಗದ ಜನರನ್ನು ಕ್ರೂರ ವ್ಯವಸ್ಥೆಯ ಸಂಕೋಲೆಯಿಂದ ಬಿಡುಗಡೆಗಾಗಿ 1903ರಲ್ಲಿ ವೈಕಂ ಸತ್ಯಾಗ್ರಹ ಚಳುವಳಿ ಮೂಲಕ ಸಾರ್ವಜನಿಕ ರಸ್ತೆ ಬಳಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಎಂದು ಡಾಕ್ಟರ್ ನಾಗೇಶ್ ನಾಯ್ಕ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಸಮಾನ ಮನಸ್ಕರು, ಯಾಕೆ ನಾಗರಾಜ್ ಮಂಜುಗುಣಿ ಅವರು, ದಾಮೋದರ ನಾಯ್ಕರು ಅಥವಾ ನಮ್ಮ ಮಂಜುನಾಥ್ ನಾಯ್ಕರೆಲ್ಲ ಸೇರಿ ಪ್ರಾರಂಭದೊಳಗೆ ನಾರಾಯಣ ಗುರು ವಿಚಾರ ವೇದಿಕೆಯಲ್ಲಿ ಪ್ರಾರಂಭ ಮಾಡಿದ್ರಲ್ಲ, ಪ್ರಾರಂಭದೊಳಗೆ ಆಗುವುದಿಲ್ಲ. ಯಾವುದೇ ಒಂದು ವಿಶಿಷ್ಟವಾದಂಥ ನೂತನವಾದಂಥ ವಿಚಾರಕ್ಕೆ ಬೆಂಬಲ ಸಹಕಾರ ಬರುವುದಿಲ್ಲ. ಅದು ನಾರಾಯಣ ಗುರು ಈ ಕಡೆ ಹೆಚ್ಚಿಗೆ ಬಂದಿಲ್ಲ. ಹೆಚ್ಚು ಅಂದರೆ ನಮ್ಮ ಮಂಗಳೂರಿನವರೆಗೆ ಬಂದು ಹೋಗಿದ್ರು. ಅವರು ಒಂದು ಹೇಳಿದ್ರು, ನಾರಾಯಣ ಗುರು ಅವರ ಇದನ್ನು ಗುಡಿಯೊಳಗೆ ಕಟ್ಟಿ ದೇವರನ್ನ ಮಾಡ್ತಕ್ಕಂಥದ್ದು ಸಾಮಾನ್ಯ ಸ್ವಭಾವ ನಮ್ಮ ವ್ಯವಸ್ಥೆ ಒಳಗೆ. ಒಬ್ಬ ಒಳ್ಳೆಯ ವ್ಯಕ್ತಿ ಹಿಂದುಳಿದವರಲ್ಲಿ ಇದ್ದಾನೆ ಅಂದ್ರೆ ಅವನು ದೇವರು ಮಾಡಿಬಿಡ್ತಾರೆ. ದೇವರು ಮಾಡಿದ ತಕ್ಷಣ ಒಳಗಿಡೋದು, ಪೂಜೆ ಮಾಡೋದು, ಅದಕ್ಕೊಂದು ಕಮಿಟಿ ಬರ್ತದೆ, ವರ್ಷದ ಪ್ರತಿ ಅದು ನಡೀತಿರ್ತದೆ. ಸೊ ಅಲ್ಲಿಗೆ ಅವರ ಚಿಂತನೆ ಸಾಯಿಸ್ಬಿಡ್ತಾರೆ. ಇದು ಈ ಮೇಲ್ವರ್ಗದ ಒಂದು ಹುನ್ನಾರಗಳೊಳಗೆ ಇದು ಒಂದು ಅತ್ಯಂತ ಪ್ರಭಾವಿ ವ್ಯಕ್ತಿ ಅಥವಾ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಅತ್ಯಂತ ಪ್ರಜ್ಞಾವಂತ ಸಮಾಜದ ಅವಕಾಶ ಮುಖಂಡ ಅಥವಾ ಸಮಾಜದ ನಾಯಕ ಬೇಕಾಗಿತ್ತು. ಅವರ ಮುಖಾಂತರ ಇನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡ ವೆಂಕಪ್ಪ ಟಿ ನಾಯ್ಕ್ ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಮುಖ್ಯ ಅತಿಥಿಯಾಗಿ ಉದ್ಯಮಿ ವಿಜಯಕುಮಾರ್ ಆರ್ ನಾಯ್ಕ್, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ದಾಮೋದರ ಜಿ ನಾಯ್ಕ್, ನಿವೃತ್ತ ಡಿಎಫ್ಒ ಉದಯ್ ನಾಯಕ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಲಯ ಅರಣ್ಯಾಧಿಕಾರಿ ಸುರೇಶ್ ನಾಯ್ಕ್ ವಹಿಸಿದರು. ಕಾರ್ಯಕ್ರಮದಲ್ಲಿ ಲೇಖಕ ನಾಗರಾಜ್ ಮಂಜುಗುಣಿ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ವಕೀಲ ಉಮೇಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಮಂಜುಳಾ ನಾಯ್ಕ್, ಉಪನ್ಯಾಸಕಿ ಪುಷ್ಪಾ ನಾಯ್ಕ್, ರಮೇಶ್ ನಾಯ್ಕ್ ತೆಂಕಣಕೇರಿ, ಏಕನಾಥ್ ನಾಯ್ಕ್, ರಮೇಶ್ ನಾಯ್ಕ್ ಬಬ್ರುವಾಡ, ಮಂಜುನಾಥ್ ಕೆ ನಾಯ್ಕ್, ಕೇಮು ನಾಯ್ಕ್, ರಾಜೇಶ್ ಮಿತ್ರಾ ನಾಯ್ಕ್ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.